ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಳೆದ 2-3 ದಿವಸ ಹಿಂದೆ ವಿಶ್ವವಿಖ್ಯಾತ ಮೈಸೂರು ಅರಮನೆ ಅಲ್ಲಿ ಒಬ್ಬ ಬಲೂನ್ ಮಾರೋನು ಆ ಬಲೂನ್ ಸಿಡಿದು 3 ಜನ ಸತ್ತು ಹೋಗಿದ್ದಾರೆ. ಬಲೂನ್ ಮಾರೋನು ಸೇರಿ. ಇದು ಅರಮನೆ ಬಾಗಿಲಲ್ಲಿ ಆಗಿರ್ತಕ್ಕಂಥದ್ದು. ಏಕೆಂತಂದ್ರೆ ಇದನ್ನು ಸಣ್ಣ ವಿಚಾರ ಅಲ್ಲ ಇದು. ಏಕೆಂದರೆ ಅರಮನೆನೇ ಮತ್ತೆ ಕಟ್ಟಕ್ಕಾಗಲ್ಲ. ಅರಮನೆ ಒಂದು ಪಾರಂಪರಿಕ ಕಟ್ಟಡ. ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಕಲಾಕೃತಿಗಳನ್ನು ಹೊಂದಿರತಕ್ಕಂಥದ್ದು ನಮ್ಮ ಮೈಸೂರು ಅರಮನೆಯ ವಿಶೇಷ. ಮೈಸೂರಿನ ಆಳರಸರು, ಯದುವಂಶದ ಒಡೆಯರು ಜನಸಹಯೋಗದಿಂದ ಕಟ್ಟಿದಂಥದ್ದು. ತುಂಬ ಪಾರಂಪರಿಕ ಕಟ್ಟಡ. ಅಲ್ಲಿ CC ಕ್ಯಾಮ್ರಾ ಹಾಕಿದ್ದಾರೆ. CCTVನೋ ಏನೋ ಹಾಕಿದ್ದಾರೆ. ಅಲ್ಲಿ ಏನು ರೆಕಾರ್ಡ್ ಆಗಿಲ್ಲ. ಮತ್ತು ಹೇಗೆ ಬರೀ ಯಾವುದೋ ಫೇಕ್ CCTVಗಳೆಲ್ಲ ಹಾಕ್ಬಿಟ್ಟು ದುಡ್ಡು ಹೊಡೆದು ಬರೀ ದಂಧೆ ಮಾಡೋರೇ ಅಲ್ಲಿದ್ದಾರೆ. ಈಗ ದಂಧೆ ಮಾಡೋರೆ. ಅದಕ್ಕೊಂದು ಅರಮನೆ ಮಂಡಳಿ ಅಂತಲೂ ಕೂಡ ಇದೆ. ಅದಕ್ಕೆ ಅಧ್ಯಕ್ಷ ಯಾರು? ಈ ರಾಜ್ಯದ ಆಡಳಿತದ ಮುಖ್ಯ ಕಾರ್ಯದರ್ಶಿಗಳೇ ಅದರ ಅಧ್ಯಕ್ಷ. ಸದಸ್ಯರುಗಳು ಯಾರು? DC, SP, ಕಮಿಷನರು ಎಲ್ಲ ಇದ್ದಾರೆ. ಆದರೆ ಅದರ ಭದ್ರತೆ ಹೇಗೆ? ಭದ್ರತೆನೇ ಇಲ್ಲದ ಅರಮನೆ. ಇಷ್ಟೆಲ್ಲ ಆಯ್ತಲ್ಲ. ನಮ್ಮ ಮುಖ್ಯಮಂತ್ರಿಗಳು ಇದೇ ಊರಿನವರು. ಅದಕ್ಕೆ ಒಂದು ಸಣ್ಣ ಕಾಮೆಂಟ್ಸು ಇಲ್ಲ ಅವರು. ಅಯ್ಯೋ ಈಗ ಆಗಬಾರ್ದಾಗಿತ್ತು ಮೈಸೂರು ಅರಮನೆ ಮುಂದೆ ಅಂತಕ್ಕಂಥ ಒಂದು ಮಾತು ಕೂಡ ಇಲ್ಲ. ಜಿಲ್ಲಾ ಮಂತ್ರಿಗಳದ್ದು ಯಾರೋ ಸತ್ರು ಅಂತ ಅಲ್ಲಿ ಹೋದ್ರು, ಇಲ್ಲಿ ಬಂದರು ಹೋದ್ರು. ಅಷ್ಟೇ. ಅರಮನೆಗೆ ಡ್ಯಾಮೇಜ್ ಆಗ್ತಾ ಇದೆ ಪಾರಂಪರಿಕ ಕಟ್ಟಡಕ್ಕೆ. ಏಕೆಂದರೆ ಹೆಚ್ಚು ಪಾರಂಪರಿಕ ಕಟ್ಟಡಗಳು ಇರುವಂಥದ್ದೇ ಮೈಸೂರು ನಗರ. ಕಾರಣ ಅದನ್ನು ಕಟ್ಟಿದಂಥವರು ಅರಸರು, ಒಡೆಯರು, ಮಹಾರಾಜರು. ಇವತ್ತೆಷ್ಟಿದ್ದಾವೆ ಪಾರಂಪರಿಕ ಕಟ್ಟಡಗಳು ನಮ್ಮಲ್ಲಿ. ಅಯ್ಯೋ ಪಾರಂಪರಿಕ ಕಟ್ಟಡಗಳು ಇವತ್ತು ನಮ್ಮ ಮೈಸೂರು ಹಿಂದೆ ಇದ್ದಂಥದ್ದು ಏನಾಗಿದೆ? ನಮ್ಮ DC ಆಫೀಸ್ ಯಾವ ನಾಯಿ ನರಿಯೆಲ್ಲ ಮಲಿಕತ್ತಾ ಇದೆ. ಗಿಡ ಪೊದೆಯೆಲ್ಲ ಬೆಳೆದಿದ್ದಾವೆ. ಒಂದು ಪಾರಂಪರಿಕ ಕಟ್ಟಡ. ಅದು ಯಾರು ನೋಡೋರೇ ಇಲ್ವೇ? ಮೈಸೂರು DC ಆಫೀಸ್ ಅಂತ ಅದು ಓಹೋ, ಯಾರೇ ದೇಶ ವಿದೇಶದಿಂದ ಬಂದರೂ ಕೂಡ ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಕುಳಿತು ಆಡಳಿತ ಮಾಡ್ತಾ ಇದ್ದಿದ್ದೇ ಒಂದು ದೊಡ್ಡ ವಿಶೇಷ. ಅಂಥದ್ದೇನಾಗಿದೆ ಇವತ್ತು? ಅಲ್ಲಿ ನಾಯಿ ನರಿ ಇದ್ದಾವೆ. ಅಲ್ಲಿ ನಾಯಿ ನರಿ ಕೂರ್ತವೆ. ಹಾಗಾದರೆ ಮೈಸೂರು ಜಿಲ್ಲಾಡಳಿತ, ಮೈಸೂರು ನಗರಾಡಳಿತ ಏನು ಮಾಡ್ತಾ ಇದ್ದೀವಿ? ಕಾರ್ಪೊರೇಷನ್ ಯಾರಿಗೆ ಯಾರು ಜವಾಬ್ದಾರಿ ಇಲ್ಲ ಅನ್ನೋ ಥರಕ್ಕೆ ಹೋಗ್ತಾ ಇದ್ರೆ ಹೇಗೆ? ಮತ್ತು ಆ ಪಾರಂಪರಿಕ ಕಟ್ಟಡದ ಇದರಲ್ಲಿ ಒಂಥರ ಮನುಷ್ಯ ರೂಪದ ದಳ್ಳಾಳಿಗಳು, ಅಲ್ಲಿರೋ ಫುಲ್ ದಳ್ಳಾಳಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಅದರೊಳಗೆ. ಒಂಥರ ದಂಧೆ ಅರಮನೆ ಒಳಗೆ. ದಂಧೆ. ಎಲ್ಲದಕ್ಕೂ ದುಡ್ಡು ಹಾಕ್ತಾ ಇದ್ದಾರೆ. ಚಪ್ಪಲಿ ಸ್ಟ್ಯಾಂಡ್ಗೂ ದುಡ್ಡು, ಸೈಕಲ್ ಸ್ಟ್ಯಾಂಡ್ಗೂ ದುಡ್ಡು, ಕಾರ್ ಸ್ಟ್ಯಾಂಡ್ಗೂ ದುಡ್ಡು, ಅಲ್ಲಿನ ಮಾರೋನ್ಗೂ ದುಡ್ಡು. ಎಂಟ್ರಿ ಎಷ್ಟಿದೆ ಇವತ್ತು? 150 ರೂಪಾಯಿ. ಒಬ್ಬ ಒಳಗೆ ಹೋಗಿ ಸಾವಿರಾರು ಜನ ಹೋಗ್ತಾ ಇದ್ದಾರೆ. ನಾನು ಕೂಡ ಹಲವಾರು ನೋಡಿದ್ದೀನಿ ದೇಶ ವಿದೇಶಗಳಲ್ಲಿ, ವಿಶೇಷವಾಗಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಇನ್ ಲಂಡನ್. 100 ಜನ ಬಿಡಲ್ಲ ಅವರು. ಒಂದು ದಿವಸಕ್ಕೆ 8 ಜನ ಬಿಡಬೇಕಟ್ಟೆ. 10 ಜನ ಕ್ಲೋಸ್. ಇಲ್ಲಿ ಏನ್ರಿ ಸಂತೆ?
ಸಂತೆ ಯಾರು ಬರ್ತಾರೆ, ಏನು ಹೋಗ್ತಾರೆ, ಯಾರ್ಯಾರು ಕ್ರಿಮಿನಲ್ಸ್ ಬರ್ತಾರೆ, ಏನಿಲ್ಲ, ಅದಕ್ಕೆ ಕೇಳೋರಿಲ್ಲ ಹೇಳೋರಿಲ್ಲ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ನಾವು ಈ ಅರಮನೆಯನ್ನು ಭಾಳ ರೀತಿಯಲ್ಲಿ ಕಾಪಾಡಬೇಕು ಅಂತ. ನಾನು ಸಂಸ್ಕೃತಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮೊದಲು ಮಹಾರಾಜರ ಕಾಲದಿಂದನೂ ಅದ್ರ ಒಳಗಡೆ ಕಾರ್ಯಕ್ರಮ ನಡೀತಿತ್ತು. ನಮ್ಗೆ ಯಾರು ತಜ್ಞರು ಹೇಳಿದ್ರು, ಸರ್ ಹೆಚ್ಚು ವಾಯ್ಸ್ ಹೋಗೋದ್ರಿಂದ ಡ್ಯಾಮೇಜ್ ಆಗ್ತಾ ಹೋಗ್ತಿರ್ತದೆ ಬಿಲ್ಡಿಂಗು, ಅಲ್ಲಿ ಮಾಡೋದು ಬೇಡ ಅಂದಾಗ ನಾವು ಹೊರಗಡೆ ತೊಗೊಂಬಂದು ಕಾರ್ಯಕ್ರಮ ನಡೆಸಿ. ಈಗ ಡಿ ಜೆ ಪಾಜೆ ಎಲ್ಲ ಅಯ್ಯೋ ಅಲ್ಲಿ ನಡೀದೇ ಇರೋದೇ ಇಲ್ಲ ಅರಮನೆ. ಆಯಿತು, ಅವನಲ್ಲಿ ಅಲ್ಲೊಬ್ಬ ಸುಬ್ರಹ್ಮಣ್ಯಂ ಅಂತ ಡೆಪ್ಟಿ ಡೈರೆಕ್ಟರ್ ಇದ್ದಾನೆ, ಅವನೇ ರಾಜ ಮಹಾರಾಜ ಮಾಲೀಕ. ಅವನು ಚೀಫ್ ಸೆಕ್ರೆಟರಿನೇ ಅದರ ಅಧ್ಯಕ್ಷರು, DC ಪೊಲೀಸ್ ಕಮಿಷನ್ ಎಲ್ಲ ಮೆಂಬರ್ಸ್. ಯಾತಕ್ಕೋಸ್ಕರ ಇದ್ದಾರೆ ಅವರೆಲ್ಲ? ಅಟ್ಲೀಸ್ಟ್ ಈ ಅರಮನೆ ಒಳಗೆ ಪ್ರವೇಶ ಹೇಗೆ, ಏನು ಈ ಹೌದು, ಈಗ ನಮಗೆ ಪೆಟಿ ಬಿಸ್ನೆಸ್ ಮೇಲೆ ಮಾಡಬೇಕು, ಹೊಟ್ಟೆಪಾಠ. ಅವ್ರಿಗೆಲ್ಲರೂ ಒಂದು ಜಾಗ ಕೊಡಬೇಕು. ನೀವು ಎಷ್ಟು ದೂರದಲ್ಲಿ ಅವ್ರು ಇರಬೇಕು? ಇಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಇಲ್ವೇ, ಬೇರೆ ಬೇರೆ ಇಲಾಖೆಗಳಿಲ್ವೇ? ಕರೆದು ಅವ್ನಿಗೆ ಒಂದು ಇನ್ಶೂರೆನ್ಸ್ ಮಾಡಿಸಿ, ಅವನಿಗೆ ಒಂದು ID ಕಾರ್ಡ್ ಕೊಡಿ, ಅವನಿಗೆ ಒಂದು ID ಕಾರ್ಡ್ ಕೊಡಿ. ಯಾರಿಗೆ ವೆಂಡರ್ಸ್ಗಳಿಗೆ ಒಂದು ID ಕಾರ್ಡ್ ಕೊಡಿ. ಏನೂ ಇಲ್ವೇ ಇಲ್ಲಿ, ಆಡಳಿತನೂ ಇಲ್ಲ. ಛೇ ತನ್ನ ದಿವಾಳಿ ಮೈಸೂರಿದ್ದು.